ಟಿ ನರಸೀಪುರ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ರೈತರ ಪ್ರತಿಭಟನೆ. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಘಟಕದ ವತಿಯಿಂದ ಟಿ ನರಸೀಪುರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸೆಸ್ಕ್ ಕಚೇರಿ ಎದುರು ಜಮಾಯಿಸಿದ ರೈತರು ಸರ್ಕಾರದ ರೈತ ವಿರೋಧಿ ನೀತಿಗಳನ್ನು ಖಂಡಿಸಿ ತಹಸೀಲ್ದಾರ್ ಕಚೇರಿಗೆ ಮೆರವಣಿಗೆ ನಡೆಸಿ ಮನವಿ ಸಲ್ಲಿಸಿದರು. ವಿದ್ಯುತ್ ಖಾಸಗೀಕರಣದಿಂದ ರೈತರು, ಗ್ರಾಹಕರು ಹಾಗೂ ಕೈಗಾರಿಕೆಗಳಿಗೆ ಸಂಕಷ್ಟವುಂಟಾಗಿ ವಿದ್ಯುತ್ ದರ ಏರಿಕೆ ಮತ್ತು ಅನಿಯಮಿತ ಸರಬರಾಜು ಎದುರಾಗಲಿದೆ ಎಂದು ರೈತ ಮುಖಂಡರು ಆತಂಕ ವ್ಯಕ್ತಪಡಿಸಿದರು. ಖಾಸಗೀಕರಣ ಹಿಂಪಡೆಯದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ನಾವು ಏನು ಕೊಡ್ತೀವಿ ಅಂದ್ರೆ ನೋಡಿ, ಮೊದಲು ಭೂಮಿ ಉಳವನು ಕೊಡ್ತೀನಿ, ಕಂಬಳನ ಕೂಲಿ ಮಾಡೋನು ಕೊಡ್ತೀನಿ, ಕೂಲಿ ಮಾಡೋನಿಂದ ಹಿಡಿದು ಭತ್ತನ ನಾಟಿ ಮಾಡೋನು ಕೊಡ್ತೀನಿ, ಗೊಬ್ಬರ ಕೊಡ್ತೀನಿ. ಗೊಬ್ಬರದಿಂದ ಆದ್ಮೇಲೆ ಅವನ್ನೆಲ್ಲ ಸಾಕ್ತಾ ಇರ್ತಕ್ಕಂಥ ಯಾವ್ದಾದ್ರು ಒಂದು ವರ್ಗ ಅದ ಅಂದ್ರೆ ಅದು ರೈತಾಪಿ ವರ್ಗ. ವಿಶ್ವದಲ್ಲಿ ಜನರನ್ನ ಸಾಕ್ತಕ್ಕಂಥ ವರ್ಗ ಯಾವ್ದಾದ್ರು ಅದ ಅಂದ್ರೆ ಆ ರೈತಾಪಿ ವರ್ಗ. ಅಂತ ರೈತಾಪಿ ವರ್ಗದ ಕರೆಂಟ್ ವಿದ್ಯುತ್ ಶಕ್ತಿನ ನೀವು ಕಸಿದ್ಕೊಂಡ್ರೆ, ಟಾಟಾ ಕಂಪ್ನಿಗಳು ಮಾರ್ಕೊಂಡ್ರೆ ಏನ್ ಮಾಡ್ಬೇಕು? ರೈತ ಏನ್ ಮಾಡ್ಬೇಕು? ನಿಮ್ಮ ನಾಗರಿಕರ ಕರೆಂಟ್ ಬಂದಾಯ್ತದ, ಗೃಹ ಜ್ಯೋತಿ ಬಂದಾಯ್ತದ, ಎಲ್ಲಾ ಇಲಾಖೆಗಳು ಬಂದಾಯ್ತದ. ಎಲ್ಲ ಇಲಾಖೆ ಬಂದಾದ್ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಎಲ್ಲೂ ಸಾಂವಿಧಾನಿಕ ಬಿಕ್ಕಟ್ಟನ್ನ ಸೃಷ್ಟಿ ಮಾಡಿದ್ರು. ಸಾಂವಿಧಾನಿಕ ಬಿಕ್ಕಟ್ಟನ್ನ ಸೃಷ್ಟಿ ಮಾಡಿ ಸಂವಿಧಾನಕ್ಕೆ ಗೌರವ ಕೊಟ್ಟಿರೋರು ಖಾಸಗೀಕರಣ ಮಾಡಿ ಜನರ ಉನ್ನಾರಗಳನ್ನ ಎತ್ತಿಡಿದು ಯಾವುದೇ ಸರ್ಕಾರಗಳು ಬರಲಿ ಅವ್ರು ಬೇಕಾದಂಥ ಆಸ್ತಿ ಕೊಟ್ಕೊಳ್ಳೋದು, ಅವ್ರು ಬೇಕಾದಂಥ ಪ್ರಾಪರ್ಟಿಗಳು ಮಾಡ್ಕೊಳ್ಳೋದು, ಈ ರೈತರನ್ನ ಕಡೆಗಣಿಸೋದು, ಯಾವ್ದಾದ್ರು ಒಂದು ಪರವಂತ ಕಾಲದಲ್ಲಿ ಸಣ್ಣ ಪುಟ್ಟ ಒಂದು ಇದು ಮಾಡ್ಬಿಟ್ಟು ಆ ಜನರನ್ನು ತಮ್ಮ ದಿಕ್ಷೆ ಹಾಕೊಳ್ಳೋದು. ಇದು ಪ್ರಜಾಪ್ರಭುತ್ವ. ಇದನ್ನ ಪ್ರಜಾಪ್ರಭುತ್ವ ಅಂತ ಯಾರು ಕರೆದಾರ? ಇದನ್ನ ಪ್ರಜಾಪ್ರಭುತ್ವನೇ. ಇದು ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಅಂತಾರೆ. ಈ ಪ್ರಜಾಪ್ರಭುತ್ವ ಇದು ರಾಜಪ್ರಭುತ್ವ. ಯಾವುದೇ ಅಧಿಕಾರಿಗಳು ಬರಲಿ, ಯಾವುದೇ ರಾಜಕಾರಣಿಗಳು ಬರಲಿ, ಯಾವ ಬಿಜೆಪಿ ಪಕ್ಷ ಬರಲಿ, ಯಾವ ಕಾಂಗ್ರೆಸ್ ಪಕ್ಷ ಬರಲಿ, ಯಾವ JDS ಪಕ್ಷ ಬರಲಿ, ಇವರು ಸಾವಿರ ಕೋಟಿ ದುಡ್ಡು, ಸಾವಿರ ಕೋಟಿ ಹಣ ವಸೂಲು ಮಾಡೋದೆಲ್ಲ ಗೊತ್ತಾಯ್ತದಲ್ಲ. ಇವ್ರೆ ಈ ಖಾಸಗೀಕರಣ ಬೇಡ ಅಂತ ಈಗ ವಿರೋಧ ಪಕ್ಷ ನಾಯಕರುಗಳವ್ರೆ, ಅವ್ರು ಬಂದಾಗ ಇವ್ರು ಹೇಳಲ್ಲ, ಇವ್ರು ಬಂದಾಗ ಸಭಾ ಸಮಾರಂಭಗಳು ನಡೆದಾವ. ಮುಂದಿನ ದಿನಗಳಲ್ಲಿ ದೊಡ್ಡದಾಗಿ ಹೋರಾಟ ಆಯ್ತದ. ಯಾವುದೇ ಕಾರಣಕ್ಕೂ ಟಾಟಾ ಕಂಪ್ನಿಗೆ ನಮ್ಮ ವಿದ್ಯುತ್ ನಿಗಮನ ಮಾರಾಟ ಮಾಡಬಾರ್ದು. ಅದು ಮಾರಾಟ ಮಾಡಿದ ನಾವು ಎಲ್ಲೆಲ್ಲಿ ಇವತ್ತು ಏನು ನಮ್ಮನ್ನು ಆಡ್ತಕ್ಕಂಥ ರಾಜಕಾರಣಿಗಳವ್ರೆ, ಆ ರಾಜಕಾರಣಿಗಳು ತಾವೇ ಸ್ವಯಂ ಪ್ರೇರಿತವಾಗಿ ಇದನ್ನ ವಿರೋಧಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ತಕ್ಕ ಪಾಠನ ಗ್ರಾಮಗಳಿಗೆ ಬಂದ್ರೆ ತಪ್ಪೋಟ ಹಾಕಿ ನಿಮ್ಮನ್ನ ಆಡಳಿತ ವೈಫಲ್ಯ ಅಂತ ನಾವು ಘೋಷಣೆ ಮಾಡ್ತೀವಿ. ನೀವು ನಿಂತ್ಕೊಂಡು ನಾವು ಎಲ್ಲೆಲ್ಲಿ ರಾಜಕಾರಣಿಗಳು ಬರ್ತಾರೆ, ಎಲ್ಲೆಲ್ಲಿ ಸಭಾ ಸಮಾರಂಭಗಳು ಮಾಡ್ತಾರೆ, ಅಲ್ಲೆಲ್ಲ ನಾವು ಕಪ್ಪೋಟ ಹಾಕಿ ಅವನ್ನ ವಿರೋಧ ಮಾಡ್ತೀವಿ. ಆ ವಿರೋಧನ ಮಾಡ್ಕೊಳ್ಳದೆ ಇರಬೇಕು ಅಂದ್ರೆ ಇವರು ರಾಜಕಾರಣಿಗಳು ಇವತ್ತಿಂದ ಸರ್ಕಾರಗಳ ಮೇಲ್ಮಟ್ಟಕ್ಕೆ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಇನ್ಯಾವುದೇ ಕಂಪ್ನಿ ಆಗಿರ್ಬೋದು, ಅವ್ರನ್ನ ವಿರೋಧ ಮಾಡಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಮತದಾರ ಪ್ರಭುಗಳು ಓಟ್ ಕೊಟ್ಟಿರ್ತಕ್ಕಂಥ ಓಟ್ ಹೋಗ್ತಿದಾರಲ್ಲ, ಅವರು ನಮ್ಮ ಬಗ್ಗೆ ಧ್ವನಿ ಎತ್ತಿಲ್ಲ ಅಂದ್ರೆ ರೈತ ಸಂಘಟನೆಗಳು ಎಂದೂ ಸಹಿಸಲ್ಲ. ಮುಂದೊಂದು ದಿನಗಳಲ್ಲಿ ಅವರ ತಕ್ಕ ಪಾಠನ ನಾವು ಕಲಿಸ್ತೀವಿ. ವಿಭಾಗದವ್ರ ಮುಖಾಂತರ ನಾವು ಒಂದು ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಇದ್ದೀವಿ. ವಿದ್ಯುತ್ ಖಾಸಗೀಕರಣದ ವಿರುದ್ಧವಾಗಿ ಖಾಸಗೀಕರಣ ಮಾಡೋದು ಬೇಡ ಅಂತ, ಅದು ಈ ಯಥಾಸ್ಥಿತಿ ಏನಿತ್ತು ಹಂಗೆ ಇರಲಿ ಅಂತೇಳಿ ಕಾರ್ಯದರ್ಶಿಗಳು ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ನಂಬರ್ 16C1 ಮಿಲ್ಲರ್ ಟ್ಯಾಂಕ್ ಬೆಡ್ಬೇರ್ ಏರಿಯಾ ವಸಂತ ನಗರ ಬೆಂಗಳೂರು ಇವಿಗೆ ನಾವು ಆಯೋಗದ ಕಾರ್ಯದರ್ಶಿಗಳಿಗೆ ಒಂದು ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಇದ್ದೀವಿ. ಆಕ್ಷೇಪಣೆ ಸಲ್ಲಿಸೋಕ್ಕೆ ಈ ತಿಂಗಳು 23ನೇ ತಾರೀಕು ತನಕ ಕೊನೆ ದಿನಾಂಕ ಇದೆ. ದಯಮಾಡಿ ಪ್ರತಿಯೊಬ್ಬರಿಗೆ ಅದು ಆನ್ಲೈನಲ್ಲಿ ಓಪನ್ ಆಗಿದೆ. ಒಂದು ಪೋರ್ಟಲ್ಲು, ಒಂದು ವೆಬ್ಸೈಟ್ ಇದೆ. ನಾವು ವೈಯಕ್ತಿಕವಾಗಿ ಎಷ್ಟು ಆಕ್ಷೇಪಣೆಗಳನ್ನು ಸಲ್ಲಿಸ್ತೀವಿ ಅಷ್ಟು ನಮ್ಮ ಹೋರಾಟಕ್ಕೆ ಒಂದು ಬಲ ಬರ್ತದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.